ಆನೇಕಲ್ನಲ್ಲಿ ತಪ್ಪಿದ ಭಾರೀ ದುರಂತ. ಖಾಸಗಿ ಬಸ್ ಪಲ್ಟಿ, 50 ಪ್ರಯಾಣಿಕರು ಬಚಾವ್. ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿ ಸಂಭ್ರಮ. ದೇವಸ್ಥಾನಗಳಲ್ಲಿ ವೆಂಕಟೇಶ್ವರನಿಗೆ ಪೂಜೆ ಪುರಸ್ಕಾರ. ಇಲ್ಲದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಬೆಂಗಳೂರಿನಲ್ಲಿ ಮತ್ತೊಂದು ಮನ ಕಲಕುವ ಘಟನೆ ಬೆಳಕಿಗೆ ಬಂದಿದೆ. ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ದಾಖಲಾದಂತಹ ಯುವಕ ಕೋಮಾಗ್ ಜಾರಿದ್ದಾನೆ. ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದಂತಹ 32 ವರ್ಷದ ರಂಜಿತ್ ಯೂರಿನ್ ಇನ್ಫೆಕ್ಷನ್ ನಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ವೇಳೆ ಡಾಕ್ಟರ್ ಅಪೆಂಡಿಕ್ಸ್ ಆಪರೇಷನ್ ಮಾಡಿದ್ದಾರೆ. ಬಳಿಕ ಕೋಮಾಗೆ ಹೋಗಿದ್ದಾನೆ. ಸದ್ಯ ಸಾವು ಬದುಕಿನ ಮಧ್ಯೆ ರಂಜಿತ್ ಹೋರಾಟ ನಡೆಸ್ತಾ ಇದ್ದಾನೆ. ಮೊದಲು ಕ್ಲಿನಿಕ್ ಒಂದಕ್ಕೆ ಹೋಗಿದ್ದ ರಂಜಿತ್ ಲೇಸರ್ ಟ್ರೀಟ್ಮೆಂಟ್ ಮೂಲಕ ಕಿಡ್ನಿ ಸ್ಟೋನ್ ರಿಮೂವ್ ಮಾಡಿಸಿದ್ದಾನೆ. ಅದಾದ ಬಳಿಕ ಯೂರಿನ್ ಇನ್ಫೆಕ್ಷನ್ ಆಗಿದೆ. ವೈದ್ಯರನ್ನ ಸಂಪರ್ಕ ಮಾಡಿದಾಗ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗುವಂತೆ ತಿಳಿಸಿದ್ದಾರೆ. ಅದರಂತೆ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮರುದಿನವೇ ಅಪೆಂಡಿಕ್ಸ್ಗೆ ಸಣ್ಣದೊಂದು ಆಪರೇಷನ್ ಮಾಡಬೇಕು ಅಂತ ವೈದ್ಯರು ತಿಳಿಸಿದ್ದಾರೆ. ಬರೋಬ್ಬರಿ 6 ಗಂಟೆ ಆಪರೇಷನ್ ನಡೆಸಿದ್ದಾರೆ. 14 ತಿಂಗಳಿಂದ ಕೋಮಾದಲ್ಲೇ ಇದ್ದಾರೆ. ಇನ್ನು ನಮ್ಮ ಮಗನನ್ನ ಬದುಕಿಸ್ಕೊಡಿ ಪ್ಲೀಸ್ ಅಂತ ಪೋಷಕರು ಅಂಗಲಾಚ್ತಾ ಇದ್ದಾರೆ. ವೈದ್ಯರ ನಿರ್ಲಕ್ಷ್ಯ, ಕರ್ತವ್ಯ ಲೋಪ ಅಂತ ಆಸ್ಪತ್ರೆಯ ಪ್ರಭಾರ ನಿರ್ದೇಶಕ ಡಾಕ್ಟರ್ ಕೇಶವಮೂರ್ತಿ ವಿರುದ್ಧ ಸಿಎಂ ಆರೋಗ್ಯ ಸಚಿವರಿಗೆ ಕುಟುಂಬಸ್ಥರು ದೂರು ಕೊಟ್ಟಿದ್ದಾರೆ. ಹಾಗೆ ಬೆಡ್ಡಲ್ಲೇ ಅವರೇ, ಕೈ ಕಾಲು ಆಡಿಸ್ತಾರೆ, ಕಣ್ಣು ನೋಡ್ತಾರೆ ಅಷ್ಟೇ. ಇನ್ನು ಇದಂತೂ ಗೊತ್ತಾಯಿಲ್ಲ, ಕಾನ್ಷಿಯಸ್ ಬಂದಿಲ್ಲ. ಇನ್ನು ನಾವೇನೇನೋ ಪ್ರಯತ್ನ ಪಡ್ತೀವಿ, ಅದು ಆಗ್ತಾಯಿಲ್ಲ. ಕೇಳಿದ್ರೆ ಬರುತ್ತೆ ಅದೆಲ್ಲ ಬರೋದು ನಿಧಾನ ಅಂತ ಹೇಳ್ತಾರೆ. ಅದೇ ಅವರು ಎಲ್ಲ ಇದು ಮಾಡಿ ಪರಿಶೀಲನೆ ಮಾಡಿ ಡಾಕ್ಟ್ರುಗಳ ಇವ್ರನ್ನೆಲ್ಲ ಯಾರು ಏನು ತಪ್ಪು ಮಾಡೋರೆ ಅವ್ರಿಗೆಲ್ಲ ಇದು ಮಾಡಿ ನಮಗೇನು ಪರಿಹಾರ ಕೊಡಬೇಕು ಮತ್ತು ಇದು ಮನುಷ್ಯನ ಏನು ಮುಂದೆ ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನು ಅವರು ಇದು ಮಾಡಿಕೊಟ್ರೆ ನಮಗೆ ಅನುಕೂಲ. ಬಿಬಿಎಂಪಿ ಶಾಲೆಗಳನ್ನು ಶಿಕ್ಷಣ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. ಇನ್ನು ಮುಂದೆ ಬಿಬಿಎಂಪಿ ಶಾಲೆಗಳು ಶಿಕ್ಷಣ ಇಲಾಖೆ ಅಧೀನಕ್ಕೆ ಒಳಪಡುತ್ತೆ. ನಿನ್ನೆ ನಡೆದ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅಂತಿಮ ನಿರ್ಧಾರ ಮಾಡಲಾಯಿತು. ಇನ್ನು ಮುಂದೆ ಬಿಬಿಎಂಪಿ ಶಾಲೆಗಳನ್ನ ಶಾಲಾ ಶಿಕ್ಷಣ ಇಲಾಖೆಯೇ ನಡೆಸುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಪ್ರತಿ ವರ್ಷ ಫಲಿತಾಂಶದಲ್ಲಿ ಬಿಬಿಎಂಪಿ ಶಾಲೆಗಳಲ್ಲಿ ಕುಸಿತ ಕಂಡಿರುವುದನ್ನು ನಾವು ಗಮನಿಸಿದ್ದೀವಿ. ಇದಕ್ಕೆ ಅವಕಾಶ ಕೊಡಬಾರದು. ಶಾಲೆಯ ಜಾಗ, ಕಟ್ಟಡ ನಿರ್ವಹಣೆ ಸೇರಿದಂತೆ ಎಲ್ಲಾ ಮೂಲಭೂತ ಸೌಕರ್ಯವನ್ನ ಪಾಲಿಕೆಯಿಂದಲೇ ನಿರ್ವಹಿಸಲಾಗುತ್ತೆ. ಗುಣಮಟ್ಟದ ಶಿಕ್ಷಣ ಕೊಡೋ ಜವಾಬ್ದಾರಿಯನ್ನ ಇಲಾಖೆಗೆ ಹಸ್ತಾಂತರಿಸಲಾಗಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆಶಿ ಹೇಳಿದ್ದಾರೆ. ಮುಂದಕ್ಕೆ ಎಲ್ಲ ಕಾರ್ಪೊರೇಷನ್ ಅಲ್ಲಿರುವಂಥ ಎಲ್ಲ ಶಾಲೆಗಳಿಗೆ ನಾವು ಸರ್ಕಾರಿ ಶಾಲೆಗಳೇನಿದೆ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಶಿಕ್ಷಣವನ್ನು ನಡೆಸುವಂಥ ಜವಾಬ್ದಾರಿ ಅವರು ತೆಗೆದುಕೊಳ್ತಾ ಇದ್ದಾರೆ. ನಾವು BBMP ವತಿಯಿಂದ ಅವರೆಲ್ಲರಿಗೂ ಕೂಡ ನಮ್ಮ ಶಾಲೆಗಳನ್ನು ಅಪ್ಗ್ರೇಡ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ನ ಒದಗಿಸ್ಕೊಟ್ಟು ಅದರ ಮೇಂಟೆನೆನ್ಸು, ಕ್ಲೀನಿಂಗಿಂದ ಹಿಡಿದು ಎಲ್ಲ ಜವಾಬ್ದಾರಿನ ನಾವೇ ಅದನ್ನು ಕೊಡಿಸ್ಕೊಳ್ತಾ ಇದ್ದೀವಿ. ಆದರೆ ನಡೆಸುವಂಥ ವಿಚಾರ, ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡುವಂಥ ವಿಚಾರದಲ್ಲಿ ಶಿಕ್ಷಣ ಇಲಾಖೆ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ. ನಾವು ಪ್ರತಿ ವರ್ಷ ರಿಸಲ್ಟ್ಸ್ ಡಿಪ್ ಆಗಿದ್ದನ್ನು ನಾವು ಗಮನಿಸಿದ್ದೇವೆ. ಪ್ರೈವೇಟ್ ಸ್ಕೂಲ್ ಮಟ್ಟದಲ್ಲೇ ನಮ್ಮ ಶಾಲೆಗಳು ಕೂಡ ನಡೀಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಕಾರ್ಪೊರೇಷನ್, ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಈ ತೀರ್ಮಾನ ಮಾಡಿದೆ. ಇಂದಿನಿಂದ ಕೆಎಸ್ಆರ್ಟಿಸಿ ಕಾರ್ಗೋ ಟ್ರಕ್ ಕಾರ್ಯಾಚರಣೆ ಆರಂಭಗೊಂಡಿದೆ. 6 ಟನ್ ಸಾಮರ್ಥ್ಯದ 20 ಟ್ರಕ್ಗಳಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ಕೊಟ್ಟಿದ್ದಾರೆ. ಚಾಲಕರು ಕೆಎಸ್ಆರ್ಟಿಸಿ ಅವರೇ ಆಗಿದ್ದು, ದೇಶದಲ್ಲಿ ಮೊದಲ ಬಾರಿಗೆ ಸಾರಿಗೆ ಸಂಸ್ಥೆಯೊಂದು ಕಾರ್ಗೋ ಸೇವೆ ನೀಡ್ತಾ ಇದೆ. ಸಂಕ್ರಾಂತಿ ಹೊತ್ತಿಗೆ 100 ವಾಹನಗಳು ಬರಲಿದ್ದು, ವರ್ಷದೊಳಗೆ 500 ವಾಹನಗಳು ಬರಲಿವೆ. ಪೀಣ್ಯ ಬಸ್ ಸ್ಟ್ಯಾಂಡ್ ಈಗ ಕಾರ್ಗೋ ಡಿಪೋ ಆಗಲಿದ್ದು, ವಾಹನಗಳಲ್ಲಿ ಜಿಪಿಎಸ್, ಮೊಬೈಲ್ ಟ್ರ್ಯಾಕಿಂಗ್ ಇರಲಿದೆ. ಈಗಾಗಲೇ 3 ವಾಹನಗಳು ಬುಕ್ ಆಗಿದೆ. ಸರ್ಕಾರಿ ಹಾಗೂ ಖಾಸಗಿಯವರು ಇದರ ಉಪಯೋಗವನ್ನ ಪಡ್ಕೋಬಹುದು. ಇದನ್ನ ಪರ್ಯಾಯ ಆದಾಯಕ್ಕಾಗಿ ಕಾರ್ಗೋ ಟ್ರಕ್ ಕಾರ್ಯಾಚರಣೆಗೆ ಕೆಎಸ್ಆರ್ಟಿಸಿ ಮುಂದಾಗಿದೆ. ಖಾಸಗಿ ಸಾಕಷ್ಟು ಕಂಪನಿಗಳಿಂದ ಕಾರ್ಗೋ ಸೇವೆಗೆ ಡಿಮ್ಯಾಂಡ್ ಇದೆ. 20 ಟ್ರಕ್ಗಳ ಸೇವೆ ಆರಂಭವಾದರೆ ಹೆಚ್ಚುವರಿ ವರ್ಷಕ್ಕೆ 20 ಕೋಟಿ ಆದಾಯ ನಿರೀಕ್ಷೆ ಇದೆ. ಬಿಲ್ಡಿಂಗ್ಸು ಕೂಡ ಬೇರೆ ಬೇರೆ ಇಲಾಖೆಗಳಿಗೆ ಬಾಡಿಗೆ ಕೊಡೋದು ಕೂಡ ಈಗಾಗಲೇ ನಮ್ಮ MD ಅವರ ಹತ್ರ ಎಲ್ಲ ಮಾತಾಡಿದ್ದಾರೆ. ಒಟ್ಟಲ್ಲಿ ಕಾರ್ಗೋ ಇನ್ಮೇಲೆ ಅಲ್ಲಿಂದ ಎಲ್ಲ ಸರ್ವಿಸ್ ಎಲ್ಲ ಇರುತ್ತೆ. ಆನೇಕಲ್ನಲ್ಲಿ ಭಾರಿ ಅನಾಹುತವೊಂದು ತಪ್ಪಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕೆರೆ ಏರಿ ಮೇಲಿಂದ ಕೆಳಗೆ ಬಸ್ ಉರುಳಿ ಬಿದ್ದು ಇಬ್ಬರಿಗೆ ಗಂಭೀರ ಗಾಯಗಳಾಗಿದೆ. 20ಕ್ಕೂ ಹೆಚ್ಚು ಜನರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಅತ್ತಿಬೆಲೆ ಹಾಗೂ ಸರ್ಜಾಪುರ ಮುಖ್ಯ ರಸ್ತೆಯ ಬಿದರಗುಪ್ಪೆ ಬಳಿ ಈ ಘಟನೆ ಸಂಭವಿಸಿದೆ. ಚಿಕ್ಕಬೆಳ್ಳಂಡೂರಿನಿಂದ ಓಂ ಶಾಂತಿಗೆ ಖಾಸಗಿ ಬಸ್ ಹೊರಟಿತ್ತು. ಬಸ್ನಲ್ಲಿ 50 ಜನ ಪ್ರಯಾಣಿಸ್ತಾ ಇದ್ರು. ಕೆರೆ ಏರಿ ಮೇಲೆ ಬರ್ತಿದ್ದಾಗ ನಿಯಂತ್ರಣ ತಪ್ಪಿ ಘಟನೆ ಸಂಭವಿಸಿದೆ. ಕೆರೆ ಏರಿ ಮೇಲಿನ ಇನ್ನೊಂದು ಭಾಗದಲ್ಲಿ ಸಂಪೂರ್ಣವಾಗಿ ಕೆರೆಯಲ್ಲಿ ನೀರು ತುಂಬಿತ್ತು. ಎಡಬದಿಗೆ ಬಸ್ ಬಿದ್ದಿದ್ರಿಂದ ಭಾರಿ ದುರಂತವೊಂದು ತಪ್ಪಿದೆ. ಸ್ಥಳೀಯರ ಸಹಕಾರದಿಂದ ಬಸ್ನಲ್ಲಿದ್ದಂತಹ ಎಲ್ಲರನ್ನೂ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಸ್ಥಳಕ್ಕೆ ಅತ್ತಿಬೆಲೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ.
ನಾಡಿನೆಲ್ಲೆಡೆ ಇವತ್ತು ವೈಕುಂಠ ಏಕಾದಶಿ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಂಭ್ರಮ ಮನೆ ಮಾಡಿತು. ಬೆಂಗಳೂರಿನ ಇಸ್ಕಾನ್ ದೇವಾಲಯದಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೇ ಗೋವಿಂದನ ದರ್ಶನಕ್ಕೆ ಭಕ್ತರ ದಂಡು ಹರಿದು ಬಂದಿದೆ. ಮುಂಜಾನೆ 3 ಗಂಟೆಯಿಂದಲೇ ವೆಂಕಟೇಶ್ವರನಿಗೆ ವಿಶೇಷ ಅಭಿಷೇಕ ಮಾಡಲಾಯಿತು. ನಂತರ ಲಕ್ಷ್ಮೀ ವೆಂಕಟೇಶ್ವರ ಮೂರ್ತಿ ಮೆರವಣಿಗೆಯನ್ನು ಮಾಡಲಾಯಿತು. ಮಲ್ಲೇಶ್ವರಂ ಟಿಟಿಡಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಮಧ್ಯರಾತ್ರಿ 1 ಗಂಟೆಗೆ ದೇವಸ್ಥಾನ ಓಪನ್ ಮಾಡಲಾಯಿತು. ಕೆಂಪು, ಹಳದಿ, ಬಿಳಿ ಹೂವಿನಿಂದ ದೇವಸ್ಥಾನ ಕಂಗೊಳಿಸ್ತಾ ಇತ್ತು. ಸರತಿ ಸಾಲಲ್ಲಿ ನಿಂತು ಭಕ್ತರು ದೇವರ ದರ್ಶನ ಪಡೆದರು. ಆನೇಕಲ್ನ ಶ್ರೀ ಚನ್ನಕೇಶವ ದೇಗುಲ ಭಕ್ತರಿಂದ ತುಂಬಿ ತುಳುಕ್ತಾ ಇತ್ತು. ವಜ್ರಾಂಗಿ ಅಲಂಕಾರದಿಂದ ಚನ್ನಕೇಶವ ಸ್ವಾಮಿ ಕಂಗೊಳಿಸ್ತಾ ಇದ್ದ. ಇನ್ನು ತುಮಕೂರು, ದಾವಣಗೆರೆ, ಕೋಲಾರದಲ್ಲೂ ವೈಕುಂಠ ಏಕಾದಶಿಯ ಪೂಜೆ ಪುನಸ್ಕಾರಗಳು ಜೋರಿತ್ತು. ವೆಂಕಟೇಶ್ವರನ ದರ್ಶನ ಪಡೆದು ಭಕ್ತವೃಂದ ಪುನೀತರಾದರು.